ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ತುಂಬ ಉಪಯುಕ್ತ ಅಂತ ಹೇಳ್ಬೋದು. ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಒಂದು ಸರ್ವತೋಭಿಮುಖ ಬೆಳವಣಿಗೆಗೆ ಹಾಗೂ ನಮ್ಮ ಮನೆಯಲ್ಲಿ ಸರ್ವತೋಭಿಮುಖ ಬೆಳವಣಿಗೆಗೋಸ್ಕರ ನಾಳೆ ದಿನ ನಾವೇನು ಮಾಡಬೇಕು. ನಾಳೆ ವಿಶೇಷವಾದಂಥ ದಿನ ಇದೆ, ಗುರು ಪುಷ್ಯಮಿ ಯೋಗ ದಿನ. ಅಂದರೆ ಈ ಗುರುವಾರ ದಿನ ಅದು ಪುಷ್ಯಮಿ ಯೋಗವನ್ನು ಹೊಂದಿರುವಂಥ ಕಾರ್ತೀಕ ಮಾಸದ ಒಂದು ವಿಶೇಷವಾದಂಥ ದಿನ ಆಗಿದೆ ನಾಳೆ ಗುರುವಾರ. ಈ ದಿನ ನಾವೇನು ಮಾಡ್ಬೋದು, ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ಮಟ್ಟ ಹೆಚ್ಚಿಸಲಿಕ್ಕೆ ಏನೆಲ್ಲ ಮಾಡಬೇಕಾಗತ್ತೆ, ಹಾಗೆ ನಮ್ಮ ಮನೆಯಲ್ಲಿ ಸರ್ವತೋಭಿಮುಖವಾಗಿ ಬೆಳವಣಿಗೆ ಮಾಡಲಿಕ್ಕೆ ನಾವೇನೆಲ್ಲ ಮಾಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾಳೆ ಗುರು ಪುಷ್ಯಮಿ ಯೋಗ ದಿನ ಇರುವಂಥದ್ದು ಮಧ್ಯಾಹ್ನ 3 ಗಂಟೆಯವರೆಗೆ ಟೈಮ್ ಇರುತ್ತೆ. ಸೊ ನೀವು ಈ ದಿನ ಏನು ಮಾಡ್ಬೋದು, ಇದೇ ದಿನ ಅಂತ ಅಲ್ಲ, ಪ್ರತಿ ಪುಷ್ಯಮಿ ದಿನವೂ ಕೂಡ ಇದನ್ನು ಮಾಡ್ತಾ ಹೋಗ್ಬೋದು. ಅದರಲ್ಲಿ ಗುರುವಾರ ದಿನ ಏನಾದರೂ ಪುಷ್ಯಮಿ ತಿಥಿ ಬಂದಿತ್ತು ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಹಾಗಾಗಿ ನಾಳೆ ಬಂದಿರುವಂಥದ್ದು ಕಾರ್ತಿಕ ಮಾಸನೂ ಕೂಡ ಇದೆ. ಹಾಗಾಗಿ ನಾಳೆ ದಿನ ನೀವು ನಿಮ್ಮ ಮಕ್ಕಳಿಗೆ ಮೊದಲನೇದಾಗಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಇನ್ನೂ ಅಕ್ಷರಾಭ್ಯಾಸ ಮಾಡದೇ ಇರುವಂಥ ಮಕ್ಕಳಿದ್ರು ಅಂತಂದರೆ ಆ ಮಕ್ಕಳಿಗೆ ನಾಳೆ ದಿನ ನೀವೇನು ಮಾಡಿ, ರಾಯರ ಒಂದು ಫೋಟೋ ಇರ್ಬೋದು ಅಥವಾ ನೀವು ಯಾವುದೇ ದೇವರನ್ನು ನಂಬಿರ್ತೀರ ಆ ದೇವರಿಗೆ ಪೂಜೆಯನ್ನು ಮಾಡಿ, ಅದರಲ್ಲೂ ಗಣಪತಿ, ಲಕ್ಷ್ಮಿ ಮತ್ತು ಸರಸ್ವತಿಯ ಫೋಟೋದ ಎದುರಿಗೆ ನೀವೇನಾದರೂ ಅಕ್ಷರಾಭ್ಯಾಸವನ್ನು ಆರಂಭಿಸಿದ್ರಿ ಅಂತ ಹೇಳಿದರೆ ನಿಮ್ಮ ಮಗು ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ಮುಂದೆ ಇರುತ್ತೆ. ಇದನ್ನು ನಾಳೆ ದಿನ ನೀವು ಕೈಗೊಳ್ಬೋದು. ಇನ್ನು ನಾವು ಮತ್ತೆ ಏನೆಲ್ಲ ಕೆಲಸಗಳನ್ನು ನಾಳೆ ಮಾಡಿದರೆ ಒಳ್ಳೆಯದು ಅಂತ ನೋಡೋದಾದರೆ, ನಿಮ್ಮ ಮನೆಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳಿದ್ದರೆ ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ಮಕ್ಕಳ ಒಂದು ವಿದ್ಯಾಭ್ಯಾಸ ಸರಾಗವಾಗಿ ನಡಿಬೇಕು, ಅವರಿಗೆ ನೌಕರಿ ಸಿಗಬೇಕು, ಈ ಥರದ್ದೆಲ್ಲ ಯೋಚನೆ ಇತ್ತು ಅಂತ ಹೇಳಿದರೆ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯೆಗೆ ಅಧಿಪತಿಯಾದಂಥ ಗಣಪತಿ ಮತ್ತು ಸರಸ್ವತಿಯರ ಸ್ತೋತ್ರವನ್ನು ಹೇಳಿಸುವಂಥದ್ದನ್ನು ನಾಳೆ ಮಾಡಬೇಕಾಗತ್ತೆ. ನಾಳೆ ವಿಶೇಷವಾದಂಥ ದಿನ ಇರೋದ್ರಿಂದ ಈ ಸರಸ್ವತಿ ಮತ್ತು ಗಣಪತಿಯವರ ಸ್ತೋತ್ರವನ್ನು ಹೇಳಿಸೋದ್ರ ಮುಖಾಂತರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತಷ್ಟು ಬೆಳವಣಿಗೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನಾಳೆ ದಿನ ಆಗಿದೆ. ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ಅಥವಾ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಬೇರೆ ಬೇರೆ ಸಮಸ್ಯೆಗಳಿದ್ರೆ, ಅಂದರೆ ಮಕ್ಕಳಾಗದೇ ಇರುವಂಥದ್ದು, ಸಂತಾನ ಭಾಗ್ಯ ಇಲ್ಲದೆ ಇರುವಂಥದ್ದು, ಕೌಟುಂಬಿಕ ಕಲಹಗಳಿರುವಂಥದ್ದು, ಮದುವೆ ಆಗದೇ ಇರುವಂಥದ್ದು, ಈ ಥರದ್ದೇನಾದರೂ ಇತ್ತು ಅಂತಂದರೆ ನಾಳೆ ದಿನ ಗುರುವಿನ ಬಲ ವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಪೂಜೆಯನ್ನು ಕೂಡ ನೀವು ಮಾಡ್ಬೋದು. ಲಕ್ಷ್ಮೀನಾರಾಯಣ ಫೋಟೋ ಪೂಜೆಯನ್ನು ಮಾಡಿ ಗುರುವಿನ ಒಂದು ಬಲವನ್ನು ಪಡ್ಕೋಬೋದು. ಹಾಗೆಯೇ ನೀವಿವತ್ತು ನಾಳೆ ದಿನವೇ ಯಾವುದಾದ್ರೂ ಪುಸ್ತಕಗಳನ್ನು, ಅಂದರೆ ಮಹಾಭಾರತ ಅಥವಾ ರಾಮಾಯಣ ಈ ಥರದ ಪುಸ್ತಕಗಳು ಅಥವಾ ಪಾರಾಯಣ ಪುಸ್ತಕಗಳು ಇರುತ್ತೆ ದೇವರದ್ದು. ಸೊ ಅವೆಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡಿಬಿಟ್ಟು ಅವನ್ನು ಓದುವಂಥ ರೂಢಿಯನ್ನು ಕೂಡ ನಾಳೆಯಿಂದಲೇ ಆರಂಭ ಮಾಡ್ಬೋದು. ಇನ್ನು ವಿಶೇಷವಾಗಿ ಚಿನ್ನ ಬೆಳ್ಳಿಯನ್ನು ಕೂಡ ನೀವು ಖರೀದಿಸ್ಬೋದು. ಯಾವುದೇ ಥರದ ಜಮೀನಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನೀವು ಏನಾದರೂ ಮನೆ ಅಥವಾ ಜಮೀನು ಅಥವಾ ಜಾಗ ಇದನ್ನೇನಾದರೂ ಖರೀದಿ ಮಾಡ್ತೀನಿ ಅಂತಂದರೂ ಕೂಡ ಅದನ್ನು ಕೂಡ ಮಾಡ್ಕೋಬೋದು. ಯಾಕೆ ಅಂತ ಹೇಳಿದರೆ ನಾಳೆ ದಿನ ಗುರುವಿನ ಒಂದು ಬಲ ಇರೋದ್ರಿಂದ ನೀವು ಮುಟ್ಟಿದ್ದೆಲ್ಲವುದು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ. ನೀವೇನು ಮಾಡ್ತೀರಾ ಅದೆಲ್ಲದೂ ಕೂಡ ಎರಡೆರಡು ಆಗ್ತಾ ಹೋಗುತ್ತೆ ಅಂತ. ನೀವೇನಾದರೂ ಇವತ್ತು ಪಾರಾಯಣವನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದರೆ ಅದು ಅತ್ಯಂತ ಬೇಗ ಮುಗಿದ್ಬಿಟ್ಟು ಮತ್ತೆ ಮತ್ತೆ ಓದುವಂಥ ಒಂದು ಅನುಗ್ರಹ ನಿಮಗೆ ದೊರೆಯುತ್ತೆ ಅಂತ. ಪೂಜೆ ಮಾಡುವಂಥದ್ದಾಗಿರ್ಬೋದು, ಪುಸ್ತಕಗಳನ್ನು ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಅಕ್ಷರಾಭ್ಯಾಸವನ್ನು ಆರಂಭಿಸುವುದಂತಾಗಿರ್ಬೋದು, ಯಾವುದೇ ಚಿನ್ನ ಬೆಳ್ಳಿಯನ್ನು ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲದನ್ನು ಕೂಡ ಮಾಡ್ಬೋದು. ಹಾಗೆ ಲಕ್ಷ್ಮಿಯ ಪ್ರತೀಕವಾದಂಥ ಯಾವುದೇ ವಸ್ತುಗಳನ್ನು ನೀವು ಖರೀದಿ ಮಾಡ್ಬೋದು. ಅಂದರೆ ಚಿನ್ನ ಬೆಳ್ಳಿಯ ಜೊತೆಗೆ ಅಕ್ಕಿಯನ್ನು ಕೊಳ್ಬೋದು, ಗೋಧಿಯನ್ನು ಕೊಳ್ಬೋದು. ಹಾಗೆ ನೀವು ಅರಳಿ ಗಿಡಕ್ಕೆ ಪೂಜೆಯನ್ನು ಮಾಡ್ಬೋದು. ಅರಳಿ ಗಿಡಕ್ಕೆ ಪೂಜೆ ಮಾಡಿದರೆ ಖಂಡಿತ ವಿಶೇಷವಾದಂಥ ಒಂದು ನಿಮಗೆ ಫಲ ಸಿಗತ್ತೆ ಅಂತ ಹೇಳಿ ಅರಳಿ ಗಿಡದ ಪೂಜೆಯನ್ನು ಮಾಡಿ ಅಶ್ವತ್ಥ ಕಟ್ಟೆಗೆ ಹೋಗಿಬಿಟ್ಟು ಪೂಜೆ ಮಾಡ್ಬೋದು. ಅಥವಾ ನಿಮಗೆ ಎಲೆಗಳು ಸಿಕ್ತು ಅಂದರೆ ಅದನ್ನು ತಂದುಬಿಟ್ಟು ಇಟ್ಟು ನೀವು ಪೂಜೆ ಮಾಡ್ಬೋದು. ಇದರಿಂದ ಗುರುಬಲ ವೃದ್ಧಿ ಆಗುತ್ತೆ. ಗುರುವಿನ ಒಂದು ಅನುಗ್ರಹ ನಿಮಗೆ ಸಿಕ್ತು ಅಂತ ಹೇಳಿದರೆ ಎಲ್ಲ ದೇವಾನುದೇವತೆಗಳ ಅನುಗ್ರಹ ದೊರೆತ ಹಾಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಗುರುವಿನ ಬಲ ನಮಗೆ ತುಂಬ ಅವಶ್ಯಕವಾಗಿರುತ್ತೆ. ಅದಕ್ಕೋಸ್ಕರ ನಾಳೆ ದಿನ ನೀವೇನು ಮಾಡಬೇಕಾಗುತ್ತೆ, ಗುರು ಪುಷ್ಯಮಿ ಯೋಗ ದಿನ ಮಧ್ಯಾಹ್ನ 3 ಗಂಟೆವರೆಗೂ ಇದೆ. ಸೊ ಈ ಸಮಯದಲ್ಲಿ ನೀವು ಇದೆಲ್ಲದನ್ನು ಕೂಡ ಮಾಡ್ಕೋಬೋದು. ಹಾಗೆಯೇ ನೀವು ಪೂಜಿಸುವಂಥ ದೈವವನ್ನು ನೀವು ಪೂಜೆ ಮಾಡಿಬಿಟ್ಟು ಆ ಗುರುವಿನ ರೂಪದಲ್ಲಿ ಆ ಗುರುವಿನ ಬಲಾವೃದ್ಧಿಯನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತಾ ಹೋಗ್ಬೋದು. ಇದು ಒಂದು ವಿಶೇಷವಾಗಿದೆ. ಇದನ್ನು ನಾಳೆನೇ ಮಾಡಬೇಕು ಅಂತ ಏನಿಲ್ಲ.
ನೀವು ಪ್ರತಿ ಒಂದು ತಿಂಗಳಿಗೊಮ್ಮೆ ಪುಷ್ಯಮಿ ದಿನ ಬಂದೇ ಬಂದಿರುತ್ತೆ. ಸೊ ಅದು ಗುರುವಾರ ಬಂದಿರುವಂಥದ್ದಿದ್ರೆ ತುಂಬ ವಿಶೇಷವಾಗಿರುತ್ತೆ, ಗುರುವಿನ ಒಂದು ಅನುಗ್ರಹ ಸಿಗತ್ತೆ ಅನ್ನುವಂಥದ್ದು. ಹಾಗಾಗಿಯೇ ನಾಳೆ ವಿಶೇಷವಾಗಿರುವಂಥದ್ದು ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ನಾಳೆ ಮಾಡಲಿಕ್ಕಾಗಿಲ್ಲ, ವಿಡಿಯೋವನ್ನು ಲೇಟಾಗಿ ನೋಡಿದ್ದೀರಿ ಅಂತ ಹೇಳಿದರೆ ಗುರುವಾರ ದಿನ ಮತ್ತು ಪ್ರತಿ ತಿಂಗಳ ಪುಷ್ಯಮಿ ದಿನವೂ ಕೂಡ ಇದನ್ನು ಮಾಡ್ಬೋದು. ನಿಮ್ಮ ಇಷ್ಟಾರ್ಥ ದೇವರು ನಿಮ್ಮ ಗುರುವಿಗೆ ಒಂದು ನಮಸ್ಕಾರವನ್ನು ಮಾಡಿಬಿಟ್ಟು ರಾಯರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಇದನ್ನು ಆರಂಭ ಮಾಡ್ಬೋದು.